ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಕ್ಕೆ ಶಕ್ತಿ ಇಲ್ಲವೆಂದು ಶಾಸಕ ಎಸ್.ಆರ್. ಶ್ರೀನಿವಾಸ್ ಹೇಳಿದ್ದಾರೆ. ಗುಬ್ಬಿ ತಾಲೂಕಿನ ಅಳಿಲಘಟ್ಟದಲ್ಲಿ ಸಿಸಿ ರಸ್ತೆಗೆ ಗುದ್ದಲಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಡಿ.ಕೆ. ಶಿವಕುಮಾರ್ ಹೇಳಿಕೆ ಕೊಟ್ಟಿರುವುದು ನಿಜಾನೇ, ಆದರೆ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡುವುದಕ್ಕೆ ಶಕ್ತಿ ಇಲ್ಲ. ಡಿ.ಕೆ. ಶಿವಕುಮಾರ್ ನನ್ನ ಬಳಿ ಪ್ರಸ್ತಾಪ ಮಾಡಿದರು, ಅವಾಗಲೂ ಸಹ ಬೇಡ ಅಂತ ಹೇಳಿದ್ದೆ. ರಾಜ್ಯದಲ್ಲಿ ಮಹಿಳಾ ಕೋಟಾದಲ್ಲಿ ಸುಮಾರು 6 ಜಿಲ್ಲೆಗಳಲ್ಲಿ ಮಹಿಳೆಯರನ್ನು ಅಭ್ಯರ್ಥಿ ಮಾಡಲು ಸರ್ಕಾರ ಸಿದ್ಧತೆ ಮಾಡಿದೆ. ಅದರಲ್ಲಿ ನಮ್ಮ ಮನೆಯವರು ಹೆಸರು ಪ್ರಸ್ತಾಪ ಆಗಿರಬಹುದು ಎಂದರು. ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಲು ಯಾರಿಗೆ ಟಿಕೆಟ್ ನೀಡಬೇಕೆಂಬುದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಆದರೆ ಹೈಕಮಾಂಡ್ ಯಾರಿಗೆ ಟಿಕೆಟ್ ನೀಡಿದರೂ ಅವರ ಗೆಲುವಿಗೆ ಶ್ರಮಿಸುತ್ತೇನೆ ಎಂದರು. ಬಿದಗಾಲಕಾವನ್ನು ತೊರೆಹಳ್ಳಿ ಮತ್ತು ಕುಂದರಹಳ್ಳಿ ಅಳಿಘಟ್ಟ ಸಿಸಿ ರಸ್ತೆ ಹಾಕಿತ್ತು. 2 ಕೋಟಿ ರೂಪಾಯಿ ಹಾಕಿತ್ತು. ಗುದ್ದಲಿ ಪೂಜೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಲಿ ಈಗ 25 ಕೋಟಿ ಅನುದಾನ ಬರುತ್ತೆ. PWDಗೆ 15 ಕೋಟಿ, ಜೆಡ್ಪಿಗೆ 5 ಕೋಟಿ ಮತ್ತು ದೇವಸ್ಥಾನಗಳಿಗೆ 2 ಕೋಟಿ ಕೊಟ್ಟಿದ್ದಾರೆ. ಅದನ್ನು ಕೂಡ ಯಾವ್ಯಾವ ರಸ್ತೆಗಳು ಡ್ಯಾಮೇಜು ಅವಕ್ಕೆಲ್ಲ ಎಸ್ಟಿಮೇಟ್ ಮಾಡಿ ಕಳಿಸಿದ್ದೀವಿ, ಅವೆಲ್ಲ ಮಾಡ್ತೀವಿ. ಇಲ್ಲ ಒಂದು ಕಡೆಗೆ ಹೊಸಣ್ಣವ್ರದ್ದು ಇತ್ತೀಚೆಗೆ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಭಾಳ ಹೆಸರುವಾಸಿ ಆಗ್ತಾರೆ. ಪತ್ನಿಯವರು ಏನಾದ್ರು ಲೋಕಸಭೆ ಅಂತ ನನಗೆ ಆ ಥರ ಆಸೆ ಏನಿಲ್ಲ, ಅವ್ರಿಗೂ ಆ ಥರ ಆಸೆ ಏನಿಲ್ಲ. ಅಲ್ಲ, ಡಿ.ಕೆ. ಶಿವಕುಮಾರ್ ಒಂದು ಕಡೆ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಬೆಳಿಗ್ಗೆ ಡಿ.ಕೆ. ಫೋನ್ ರಾಜ್ಯದಲ್ಲಿ 6ರಿಂದ 7 ಸೀಟು ಮಹಿಳೆಯರಿಗೆ ಕೊಡಬೇಕು ಉದ್ದೇಶದಿಂದ ಈಗ ದಾವಣಗೆರೆ ಕೊಡ್ತಾರೆ, ಕಾಶಪ್ಪವ್ರ ಮಿಸಸ್ ಕೊಡ್ತಾರೆ, ಅಡಿಕೆ 6 ಹೆಣ್ಮಕ್ಳು ಇದು ನನಗೆ ಒತ್ತಾಯ ಮಾಡಿದರೆ ನಾನು ಬಂದು ಮಾತಾಡ್ತೀನಿ ಅಂತ ಹೇಳ್ತೀನಿ. ನಾನು ಎಲೆಕ್ಷನ್ಸ್ ಫೇಸ್ ಮಾಡುವಷ್ಟು ಶಕ್ತಿ ನನಗೆ ಇರಾಕಲು ಕೂಡ ಅವಕಾಶ ಸಿಕ್ಕರೆ ಅವಕಾಶಗಳು ಬರ್ತವೆ. ಅವಕಾಶ ಬಂದಿದ್ದಕ್ಕೆಲ್ಲ ನಮ್ಮ ಶಕ್ತಿ ಇರಬೇಕಲ್ಲ. ಅಲ್ಲ, ಜಿಲ್ಲೆಯಲ್ಲಿ 5ನೇ ಬಾರಿಗೆ ಇದ್ದ ಶಾಸಕನೊಬ್ಬರೇ ಪ್ರಭಾವಿ ಶಾಸಕರು. ಸೊ ಅದರಿಂದ ರಾಜಣ್ಣ ಅವರು ಪರಮೇಶ್ವರ್ ಒಂದು ಕಡೆ ಕೊಟ್ಟರೆ ನಿಮ್ಮ ಮನೆಯವರೇ ನಿಂತ್ಕೊಬೇಕು ಅಂದ್ರೆ ಏನು ಹೇಳ್ತೀರ ಅವರು? ಇಲ್ಲ, ನನಗೆ ಅವತ್ತವರು ಕೂಡ ಅವ್ರ ಆಲೇ ನನ್ನ ಪ್ರಸ್ತಾಪ ಮಾಡಿದ್ದಾರೆ. ರಾಜಣ್ಣ ಅವರು ಎಲ್ಲ ಶಾಸಕರು ಮತ್ತು ಪರಮೇಶ್ವರ್ ಅವರು ಎಲ್ಲರೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ, ಎಲ್ಲರೂ ಒತ್ತಾಯ ಮಾಡಿದ್ದಾರೆ. ನಾನು ಆಗಲ್ಲ ಅಂದಿದ್ದಕ್ಕೆ ನಾವು ಆಲ್ಟರ್ನೇಟಿವ್ ಬೇರೆ ನೋಡ್ತಾ ಇದ್ದೀವಿ. ನಾವು ಆಲ್ಟರ್ನೇಟಿವ್ ರೆಡಿ ಮಾಡ್ಕೊಂಡಿತ್ತು. ಈ ಹಂತದಲ್ಲಿ ಇದು ಒಂದು ರೀತಿ ಕಾಂಟ್ರವರ್ಸಿ ಅಧ್ಯಕ್ಷರು ಮತ್ತು ಪಕ್ಷ ಲೇಡೀಸ್ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಿಲ್ಲಿಸ್ತಾ ಇದ್ದಾರೆ. ನಾನು ಇನ್ನೂ ಅದ್ರ ಬಗ್ಗೆ ವಿಷಯ ತಾಡಿಲ್ಲ. ನಾನು ಅಧ್ಯಕ್ಷರು ಬಂದು ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಮಾತಾಡ್ತೀನಿ. ಹೈಕಮಾಂಡ್ ಹತ್ರ ಏನಾದ್ರು ಮಾತಾಡ್ತೀರಾ ಈ ವಿಚಾರವಾಗಿ? ಅವ್ರ ಹತ್ರನೇ ಮಾತಾಡ್ತೀನಿ. ಸುರ್ಜೇವಾಲಾ ಹತ್ರ, ಮುಖ್ಯಮಂತ್ರಿ ಹತ್ರ. ಓಕೆ, ಥ್ಯಾಂಕ್ ಯು.